ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗದಗದ ಲಕ್ಕುಂಡಿ ಉತ್ಖನನಕ್ಕೆ ಇಂದು ರಜೆ. ಉತ್ತರ ಕನ್ನಡದಲ್ಲಿ ಎಥನಾಲ್ ತುಂಬಿದಂಥ ಲಾರಿ ಧಗಧಗ. ವಿಜಯನಗರದಲ್ಲಿ ಒನಕೆ ಓಬವ್ವ ಉತ್ಸವಕ್ಕೆ ಅದ್ಧೂರಿ ಚಾಲನೆ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವ 14ನೇ ದಿನದ ಉತ್ಖನನ ಕಾರ್ಯ ನಿನ್ನೆಗೆ ಅಂತ್ಯವಾಗಿದೆ. ಇವತ್ತು ಭಾನುವಾರ ಇರುವ ಕಾರಣ ಉತ್ಖನನ ಕಾರ್ಯಕ್ಕೆ ರಜೆ ಇರಲಿದೆ. ನಿನ್ನೆಯ ಉತ್ಖನನದ ವೇಳೆ ಯಾವುದೇ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿಲ್ಲ. ರವಿವಾರ ಹಿನ್ನೆಲೆ ಇವತ್ತು ಕೂಲಿ ಕಾರ್ಮಿಕರಿಗೆ ಹಾಗೂ ಪುರಾತತ್ವ ಇಲಾಖೆ ಸಿಬ್ಬಂದಿಗೆ ರಜೆ ಇರಲಿದೆ. ಎಥೆನಾಲ್ ತುಂಬಿದ ಲಾರಿ ದಾರಿ ಮಧ್ಯೆನೇ ಧಗಧಗನೆ ಹೊತ್ತಿ ಉರಿದಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೇಲ ಘಟ್ಟದ ಬಳಿ ಘಟನೆ ನಡೆದಿದೆ. ಯಲ್ಲಾಪುರದಿಂದ ಅಂಕೋಲಾ ಕಡೆ ಸಾಗಿಸ್ತಾ ಇದ್ದ ಎಥೆನಾಲ್ ತುಂಬಿದ ಲಾರಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಕೂಡಲೇ ಲಾರಿ ಬಿಟ್ಟು ಜಂಪ್ ಮಾಡಿದ ಚಾಲಕ ಬಚಾವಾಗಿದ್ದಾನೆ. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಡವರಿಗೆ ನಿವೇಶನ ನೀಡುವುದಕ್ಕೆ ಮೀನಾಮೇಷ ಎಣಿಸ್ತಾ ಇರುವ ಮಂಗಳೂರಿನ ಕೋಟೆಕಾರು ಪಟ್ಟಣ ಪಂಚಾಯಿತಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. 15 ವರ್ಷದಲ್ಲಿ 1400ಕ್ಕೂ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ದಾರೆ. ಕೇವಲ 395 ಫಲಾನುಭವಿಗಳನ್ನು ಅಂತಿಮಗೊಳಿಸಲಾಗಿದೆ. ಆದರೆ ಈವರೆಗೂ ಯಾರಿಗೂ ನಿವೇಶನ ಹಂಚದೆ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಭೂಮಾಫಿಯಾಗೆ ಮಣಿದಿರುವ ಶಂಕೆ ಮೂಡಿದೆ. ಕರೆಂಟ್ ಬಿಲ್ ಕಟ್ಟದಿದ್ದಕ್ಕೆ ಬೆಳಗಾವಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಯ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಕಳೆದ 4 ತಿಂಗಳಿನಿಂದ 2.30 ಲಕ್ಷ ರೂಪಾಯಿ ಬಿಲ್ ಬಾಕಿ ಇತ್ತು. ಈ ಹಿನ್ನೆಲೆ 3 ದಿನದ ಹಿಂದೆ ಹೆಸ್ಕಾಂ ಸಿಬ್ಬಂದಿ ಕಚೇರಿಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಇದರಿಂದ ಕಚೇರಿಗೆ ಬರುವ ಜನ ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲೇ ಕುಳಿತು ರಾಜ್ಯದ ಎಲ್ಲಾ ಜೈಲುಗಳ ಮೇಲೆ ನಿಗಾ ಇಡೋದಕ್ಕೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಸೆಂಟರ್ ಕಮಾಂಡ್ ಸೆಂಟರ್ ಉದ್ಘಾಟಿಸಲಾಗಿದೆ. ಕಮಾಂಡ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ರಾಜ್ಯದ 8 ಸೆಂಟ್ರಲ್ ಜೈಲು, 4 ಜಿಲ್ಲಾ ಜೈಲುಗಳ ಮೇಲೆ ನಿಗಾ ಇಡೋದಕ್ಕೆ ಸಹಾಯವಾಗಲಿದೆ ಅಂತ ಹೇಳಿದ್ದಾರೆ. ಜೈಲಿನ ಒಳಗೆ ಹೋಗುವವರು, ಹೊರಬರುವವರ ಮೇಲೆ ಮತ್ತು ಜೈಲು ಸಿಬ್ಬಂದಿ ಮೇಲೆ ಈ ಮೂಲಕ ನಿಗಾ ಇಡ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಒನಕೆ ಓಬವ್ವ ಉತ್ಸವಕ್ಕೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಒನಕೆ ಓಬವ್ವ ತವರೂರು ಗುಡೇಕೋಟೆ ಗ್ರಾಮದಲ್ಲಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ನಿನ್ನೆಯಿಂದ ಆರಂಭವಾಗಿರುವ ಉತ್ಸವ 2 ದಿನ ನಡೆಯಲಿದೆ. ಶಾಸಕ ಎನ್.ಟಿ. ಶ್ರೀನಿವಾಸ್, ಡಿಸಿ ಕವಿತಾ, ಎಸ್ ಮನ್ನಿಕೇರಿ, ಎಸ್ಪಿ ಜಾನವಿ ಹಾಗೂ ವಿವಿಧ ಮಠಾಧೀಶರುಗಳು ಉತ್ಸವಕ್ಕೆ ಚಾಲನೆ ನೀಡುವ ವೇಳೆ ಹಾಜರಿದ್ದರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಫಲಿತಾಂಶ ಪ್ರಕಟಗೊಂಡಿದ್ದು, ಹಿರಿಯ ನಟಿ ಜಯಮಾಲಾ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ 843 ಮತಗಳು ಚಲಾವಣೆಯಾಗಿದ್ದು 512 ವೋಟ್ ಪಡೆದು ಜಯಮಾಲಾ ಜಯಭೇರಿ ಬಾರಿಸಿದ್ದಾರೆ. ಭಾಮಾ ಹರೀಶ್ ವಿರುದ್ಧ 170 ಮತಗಳ ಅಂತರದಿಂದ ಜಯಮಾಲಾ ಜಯ ಸಾಧಿಸಿದ್ದಾರೆ. ವಸತಿ ಸಚಿವ ಜಮೀರ್ ಪುತ್ರ ಝೈದ್ ಖಾನ್ ನಟಿಸಿರುವ ಕಲ್ಟ್ ಸಿನಿಮಾವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಿಸಿದ್ದಾರೆ. ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಸಚಿವ ಜಮೀರ್ ಜೊತೆ ಕಲ್ಟ್ ಸಿನಿಮಾ ವೀಕ್ಷಿಸಿದ್ರು. ಬಳಿಕ ಟ್ವೀಟ್ ಮಾಡಿರುವ ಸಿಎಂ, ಚಿತ್ರದ ಕತೆ, ಸಂಭಾಷಣೆ, ಸಂಗೀತ, ಕಲಾವಿದರ ಅಭಿನಯ ಎಲ್ಲವೂ ಈ ಚಿತ್ರವನ್ನ ಅತ್ಯಂತ ಸೊಗಸಾಗಿ ಕಟ್ಟಿಕೊಟ್ಟಿದೆ. ಕುಟುಂಬ ಸಮೇತರಾಗಿ ಬಂದು ನೋಡಬಹುದಾದ ಒಂದು ಚಿತ್ರ ಇದು. ಚಿತ್ರತಂಡಕ್ಕೆ ಶುಭವಾಗಲಿ, ಚಿತ್ರ ಯಶಸ್ವಿ ಪ್ರದರ್ಶನ ಕಂಡು ಶತದಿನ ಪೂರೈಸಲಿ ಅಂತ ಹಾರೈಸುತ್ತೇನೆ ಎಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕುಲ್ಲಂ ಜೂಜು ದಂಧೆ ನಡೀತಾ ಇದೆ. ಇಸ್ಪೀಟ್ ಜೂಜು, ಕುಟಕುಟಿ ಅಡ್ಡಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಬಹಿರಂಗವಾಗಿ ರಾತ್ರಿ ಎಲ್ಲ ಕಾನೂನು ಬಾಹಿರ ದಂಧೆ ನಡೀತಾ ಇದೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಇಲ್ಲಿಗೆ ಬಂದು ಜೂಜಾಡ್ತಾ ಇದ್ದು, ಪೊಲೀಸ್ ಬಗ್ಗೆ ಇಸ್ಪೀಟ್ ಅಡ್ಡ ಮಾಲೀಕರಿಗೆ ಭಯನೇ ಇಲ್ಲದಂತಾಗಿದೆ. ಬಸ್ಗಾಗಿ ಕಾದು ಆಕ್ರೋಶಗೊಂಡ ಪ್ರಯಾಣಿಕರು ಪ್ರತಿಭಟಿಸಿದ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ನಡೆದಿದೆ. ಶೆಟ್ಟಿಕೆರೆಗೆ ಹೋಗುವ ಬಸ್ ಸಂಜೆ 5ಕ್ಕೆ ಬರಬೇಕಿತ್ತು. ಆದರೆ ಸಂಜೆ 6:30 ಆಗಿದ್ರೂ ಬಸ್ ಬರಲಿಲ್ಲ. ಇದರಿಂದ ಆಕ್ರೋಶಗೊಂಡ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಲಕ್ಷ್ಮೇಶ್ವರದಿಂದ ಅಕ್ಕಿಗುಂದ, ಚನ್ನಪಟ್ಟಣ ಸೇರಿ ಇತರೆಡೆ ತೆರಳುವ ಬಸ್ಗಳನ್ನು ತಡೆದು ಪ್ರತಿಭಟಿಸಿದ್ರು. ಲಂಚ ಸ್ವೀಕರಿಸುತ್ತಿದ್ದಾಗಲೇ ಬೆಸ್ಕಾಂ ಸೆಕ್ಷನ್ ಆಫೀಸರ್ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ.
ಚಿತ್ರದುರ್ಗದ ಮಾಡದಕೆರೆ ಬೆಸ್ಕಾಂ ಅಧಿಕಾರಿ ಮಧು ಟ್ರಾನ್ಸ್ಫಾರ್ಮರ್ ಬದಲಿಸಲು 3,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ನಾಗಯ್ಯನಹಟ್ಟಿಯ ರಾಮಚಂದ್ರ ಬಳಿ ಹಣ ಪಡಿತಾ ಇದ್ದಾಗ ಲೋಕಾಯುಕ್ತ ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದ ತಂಡ ದಾಳಿ ಮಾಡಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.